ಇಲ್ಲ ಅಂದ್ರೆ ಈಗ ಅರವಿಂದ ಧ್ಯಾನೇಂದ್ರ ಯಾವ್ದು ಅರವಿಂದ ಧ್ಯಾನೇಂದ್ರ ಅವರು ಸದ್ಯದಲ್ಲಿ ಸ್ವಲ್ಪ ಅರವಿಂದ ಧ್ಯಾನೇಂದ್ರ ಅವರು ಬಿಜೆಪಿಗೆ ಲಕ್ಷ್ಮಣ ಸವದಿ ಸದ್ಯದಲ್ಲಿ ಬರಲಿದ್ದಾರೆ. ಈ ಮುಂದೆ ಈಗ ನೀವು ನೋಡ್ರಿ, ನಾನು ಮಾಧ್ಯಮದಲ್ಲೇನೆ ಗಮನಿಸಿದ್ದೀನಿ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಅನಿವಾರ್ಯ ಯಾರಿಗೂ ಅಲ್ಲ. ಇದು ಒಂದೇದು. ಇದು ಎಲ್ಲವನ್ನ ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಮ್ಮಲ್ಲಿದ್ದರು. ಹಿಂದಿನ ಕೈ ಘಟನೆಗಳನ್ನು ಅವು ಏನೋ ಬೇದಿದ್ರಲ್ಲ, ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು, ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕರಿಬೋದು. ಇನ್ನು ಅವರಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಿರಲ್ಲ, ಅದು ನೀವು ಅವ್ರಿಗೆ ಕೇಳಬೇಕು, ನನಗೇನದು ಗೊತ್ತಿಲ್ಲ. ನಾವು ಪಕ್ಷದ ವರಿಷ್ಠರೇನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧ. ಕೊನೆಯದಾಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಗೋಳ ಅದು ಚರ್ಚೆ ಬೇಡ. ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ತೀವಿ. ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ ಇಲ್ಲ ಅಂದ್ರೆ ಈಗ ಅರವಿಂದ ಧ್ಯಾನೇಂದ್ರ ಯಾವ್ದು ಅರವಿಂದ ಧ್ಯಾನೇಂದ್ರ ಅವರು ಸದ್ಯದಲ್ಲಿ ಸ್ವಲ್ಪ ಅರವಿಂದ ಧ್ಯಾನೇಂದ್ರ ಅವರು ಬಿಜೆಪಿಗೆ ಲಕ್ಷ್ಮಣ ಸವದಿ ಸದ್ಯದಲ್ಲಿ ಬರಲಿದ್ದಾರೆ. ಈ ಮುಂದೆ ಈಗ ನೀವು ನೋಡ್ರಿ, ನಾನು ಮಾಧ್ಯಮದಲ್ಲೇನೆ ಗಮನಿಸಿದ್ದೀನಿ, ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಯಾರೇ ಒಬ್ಬ ವ್ಯಕ್ತಿಯಾಗಲಿ ಅನಿವಾರ್ಯ ಯಾರಿಗೂ ಅಲ್ಲ. ಇದು ಒಂದೇದು. ಇದು ಎಲ್ಲವನ್ನ ಮೀರಿ ಭಾರತೀಯ ಜನತಾ ಪಕ್ಷದವರು ಮೊದಲಿಂದು ನಮ್ಮಲ್ಲಿದ್ದರು. ಹಿಂದಿನ ಕೈ ಘಟನೆಗಳನ್ನು ಅವು ಏನೋ ಬೇದಿದ್ರಲ್ಲ, ತಾಯಿ ಆದ ಇದ ವಿಷ ಆಫೀಸ್ ಮುಂದೆ ಸತ್ಯನ ಹೋಗ್ಬೋದು, ಹಿಂಗೆ ಇದನ್ನೆಲ್ಲವನ್ನು ಮರೆತು ಮತ್ತೆ ದೊಡ್ಡ ಮನಸ್ಸು ಮಾಡಿ ಬಾ ಅಂಥೇಳಿ ಕರಿಬೋದು. ಇನ್ನು ಅವರಷ್ಟು ಸ್ವಾಭಿಮಾನ ಬಿಟ್ಟು ಬರ್ತಿರಲ್ಲ, ಅದು ನೀವು ಅವ್ರಿಗೆ ಕೇಳಬೇಕು, ನನಗೇನದು ಗೊತ್ತಿಲ್ಲ. ನಾವು ಪಕ್ಷದ ವರಿಷ್ಠರೇನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧ. ಕೊನೆಯದಾಗಿ ಗೋಳ ಅದು ಚರ್ಚೆ ಬೇಡ. ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ತೀವಿ. ಕೊನೆಯದಾಗಿ ನಾವು ಪಕ್ಷದ ಅಂತಿಮ ವರಿಷ್ಠರ ನಿರ್ಣಯ ನಮಗೆ